ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರದಿಂದ ಸ್ಪಷ್ಟನೆ. ಇನ್ನು ಮುಂದೆ ಮೃತಪಟ್ಟ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗೋದಿಲ್ಲ. ಹಣ ಜಮಾ ಆಗಿದ್ರೆ ವಾಪಸ್ ಪಡೆದುಕೊಳ್ಳಲು ಮುಂದಾದ ಸರ್ಕಾರ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ವಾ? ಹಾಗಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೊಂದೆಡೆಯಲ್ಲಿ ವಿಧಾನಸಭೆಯ ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ, ಯೌವನ, ಹಣ ಹಾಗೂ ಅಧಿಕಾರ ಒಂದೆಡೆಗೆ ಸೇರಬಾರದು, ಇದು ಅಪಾಯ ಎಂದಿದ್ದಾರೆ. ಇದೇ ಒಂದು ಹೇಳಿಕೆಗೆ ಬಿಜೆಪಿಯ ಸದಸ್ಯ ಸುನಿಲ್ ಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದು, ನೀವು ವೇದಾಂತಿ ಆಗುವುದು ಒಳ್ಳೆಯದು, ಸಿಎಂ ಸ್ಥಾನಕ್ಕೆ ಸೆಟ್ ಆಗುತ್ತಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ರೈತರ 75,000 ರೂಪಾಯಿವರೆಗಿನ ಸಹಕಾರ ಬ್ಯಾಂಕ್ನಲ್ಲಿ ಮಾಡಿದ ಕೃಷಿ ಸಾಲ ಮನ್ನಾ. ನೀವು ಕೂಡ ರೈತರಾಗಿದ್ದು ಬೆಳೆ ಸಾಲ ಮಾಡಿದ್ರೆ ವಿಡಿಯೋ ಪೂರ್ತಿ ನೋಡಿ. ಇನ್ನು LPG ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್. KYC ಪ್ರಕ್ರಿಯೆಗೆ ಮತ್ತೆ ದಿನಾಂಕ ವಿಸ್ತರಣೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ನಿಗದಿತ ಸಮಯದೊಳಗೆ KYC ಮಾಡಿಲ್ಲವೆಂದರೆ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಕಟ್ ಆಗುತ್ತೆ. ಇನ್ನು ಕೊನೆಯದಾಗಿ ಕರ್ನಾಟಕದ 31 ಜಿಲ್ಲೆಗಳ ಉಸ್ತುವಾರಿ ಸಚಿವರ ನೇಮಕ. ಯಾವ ಜಿಲ್ಲೆಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಧಿಕೃತ ಪಟ್ಟಿ ನೋಡೋಣ. ಎಲ್ಲ ಮಾಹಿತಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಜಮಾವಾಗಿದೆ ಕಮೆಂಟ್ ಮಾಡಿ. ಹೌದು, ಸರ್ಕಾರದ ವರದಿಯ ಪ್ರಕಾರ ಇದುವರೆಗೆ 32 ಕಂತು ಜಮೆ ಮಾಡಲಾಗಿದೆ. ಅಂದರೆ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 64,000 ರೂಪಾಯಿಗೆ ಹಣ ಹಾಕಲಾಗಿದೆ. ಆದರೆ ಸ್ನೇಹಿತರೆ, ಈ ಒಂದು ಹಣ ಜಮಾ ಮಾಡುವ ಪ್ರಕ್ರಿಯೆ ನಡುವೆ ಮೃತಪಟ್ಟವರಿಗೆ, ಅನರ್ಹರಿಗೆ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಹಣ ದುರ್ಬಳಕೆ ಆಗಿದೆ. ಹಾಗಾಗಿನೇ ಸರ್ಕಾರ ಎಚ್ಚೆತ್ತುಕೊಂಡು ಇದೀಗ ಪಟ್ಟಿಯೊಂದನ್ನು ಬಿಡುಗಡೆ ಮಾಡಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಲ್ಲದವರು, ಅಂದರೆ ಅನರ್ಹರು, ಮರಣ ಹೊಂದಿದವರು, ಆದಾಯ ತೆರಿಗೆ GST ಪಾವತಿ ಮಾಡುತ್ತಿರುವರು, ಹೀಗೆ ಅನರ್ಹರ ಪಟ್ಟಿಯನ್ನು ರೆಡಿ ಮಾಡಲಾಗಿದೆ. ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಒಂದು ವರದಿ ಬಿಡುಗಡೆ ಮಾಡಿ ಸ್ಪಷ್ಟನೆ ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದಾಗಲಿಂದ ಇದುವರೆಗೆ ನೋಂದಣಿಯಾದ ಫಲಾನುಭವಿಗಳ ಪೈಕಿ ಒಟ್ಟು 2,88,376 ಫಲಾನುಭವಿಗಳು ಮರಣ ಹೊಂದಿದ್ದು, ಈ ಪೈಕಿ 1,03,922 ಫಲಾನುಭವಿಗಳ ಕುಟುಂಬಸ್ಥರು ಮೃತಪಟ್ಟ ಯಜಮಾನಿ ಹೆಸರನ್ನು ಬದಲಾಯಿಸಿ ಮುಂದಿನ ಯಜಮಾನಿ ಹೆಸರಲ್ಲಿ ಮರು ನೋಂದಣಿ ಮಾಡಿಕೊಂಡು ಹಣವನ್ನು ಪಡೆದುಕೊಂಡಿದ್ದಾರೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, ವರದಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಆರಂಭದಿಂದ ಏಪ್ರಿಲ್ 2026 ಅಂತ್ಯದ ವೇಳೆಗೆ 1.30 ಕೋಟಿ ಫಲಾನುಭವಿಗಳು ಯಶಸ್ವಿಯಾಗಿ ನೋಂದಣಿ ಮಾಡಿಕೊಂಡಿದ್ದು, ಈ ಪೈಕಿ ಇದುವರೆಗೆ 2,88,376 ಮಹಿಳೆಯರು ಮೃತಪಟ್ಟಿರುತ್ತಾರೆ. ಮತ್ತು ಅದೇ ರೀತಿ 1,94,560 ಮಹಿಳೆಯರು ಆದಾಯ ತೆರಿಗೆ ಮತ್ತು GST ಪಾವತಿ ಮಾಡುತ್ತಿರುವ ಕಾರಣ ಅನರ್ಹರ ಪಟ್ಟಿಗೆ ಸೇರಿರುತ್ತಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ವರದಿ ಬಿಡುಗಡೆ ಮಾಡಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ ಕಮೆಂಟ್ ಮಾಡಿ. ಅಂದ ಹಾಗೆ ಸ್ನೇಹಿತರೆ, ಇದೀಗ ರಾಜ್ಯ ಸರ್ಕಾರ ಇನ್ನು ಮುಂದೆ ಮೃತಪಟ್ಟ ಫಲಾನುಭವಿಗಳಿಗೆ ಹಣ ಜಮಾ ಮಾಡೋದಿಲ್ಲ. ಹೌದು, ಫಲಾನುಭವಿಗಳ ಮರಣದ ಮಾಹಿತಿಯನ್ನು ಈ ಜನ್ಮ ಕುಟುಂಬ ಎಂಬ ತಂತ್ರಾಂಶದಲ್ಲಿ ಸತತವಾಗಿ ಪರಿಶೀಲಿಸಲಾಗುತ್ತಿದ್ದು, ಇನ್ನು ಮುಂದೆ ಅಂತಹ ಒಂದು ಫಲಾನುಭವಿಗಳಿಗೆ ಹಣ ಜಮಾ ಆಗೋದಿಲ್ಲ ಎಂದು ಹೇಳಲಾಗ್ತಾ ಇದೆ. ಶೀಘ್ರವೇ ಸರ್ಕಾರ ಮೃತಪಟ್ಟ ಫಲಾನುಭವಿಗಳಿಗೆ ಹಣ ತಡೆ ಹಿಡಿಯಲು ಮಾರ್ಗಸೂಚಿಯು ಕೂಡ ಬಿಡುಗಡೆ ಮಾಡಲಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಬನ್ನಿ ಈಗ ಎರಡನೇ ಮಾಹಿತಿಗೆ ಹೋಗೋಣ. ವಿಧಾನಸಭೆಯ ಕಲಾಪದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಯೌವನ, ಹಣ ಹಾಗೂ ಅಧಿಕಾರ ಒಂದೆಡೆಗೆ ಸೇರಬಾರದು, ಹೀಗಾದರೆ ಅದು ಅಪಾಯವಾಗಿರುತ್ತೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ನಾನು ವಿದ್ಯಾರ್ಥಿ ಕಾಲದಿಂದಲೇ ರಾಜಕೀಯ ಮಾಡಲು ಬೆಂಗಳೂರಿಗೆ ಬಂದವನು. ನಾನು ಅಧಿಕಾರವನ್ನು ಅನುಭವಿಸಿದ್ದೇನೆ. ಆದರೆ ಅಧಿಕಾರವೇ ಶಾಶ್ವತವಲ್ಲ. ಯೌವನ, ಹಣ ಮತ್ತು ಅಧಿಕಾರ ಒಂದೇ ಕಡೆಗೆ ಸೇರಬಾರದು, ಇದು ಬಹಳ ಅಪಾಯವಾಗಿರುತ್ತೆ. ರಾಜಕೀಯದಲ್ಲಿ ಅಧಿಕಾರ ದುರುಪಯೋಗವಾಗಬಾರದು, ವಿಪಕ್ಷಗಳ ಟೀಕೆ ಇರಲಿ, ಆದರೆ ಜನರ ಸೇವೆ ಅಂತಿಮವಾಗಿರಲಿ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು, ಆದರೆ ನಾನು ಮಾತ್ರ ಮುಕ್ತ ಮನಸ್ಸಿನಿಂದ ರಾಜ್ಯದ ಜನರ ಸೇವೆ ಮಾಡುತ್ತೇನೆ. ಈ ಒಂದು ಸ್ಥಾನದಿಂದ ಯಾರನ್ನು ಕೂಡ ನಾನು ದ್ವೇಷ ಮಾಡಲ್ಲ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಇದೇ ಒಂದು ಸಮಯದಲ್ಲಿ ಮಧ್ಯ ಪ್ರವೇಶ ಮಾಡಿ ಮಾತನಾಡಿದಂಥ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಅವರು, ನಿಮ್ಮ ಆಲೋಚನೆಯನ್ನು ಜಾರಿಗೆ ತರಲು ನಿಮ್ಮ ಪಕ್ಷ ಬಿಡಲ್ಲ, ಮಂತ್ರಿ ಮಂಡಲ ಮಾಡಲು ನಿಮ್ಮ ಹೈಕಮಾಂಡೇ ನಿಮಗೆ ಬಿಡಲಿಲ್ಲ. ನೀವು ಆಯ್ಕೆ ಮಾಡಿದ ಯಾರಾದರೂ ಸಚಿವ ಸಂಪುಟದಲ್ಲಿ ಇದ್ದಾರಾ? ನಿಮ್ಮ ಬಳಿ ಯಾರೂ ಕೂಡ ಏನೂ ಕೇಳಲಿಲ್ಲ ಎಂದು ಕಾಲೆಳೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ನೀವು ವೇದಾಂತಿಯಾಗಿ ಹೋಗುವುದು ಒಳ್ಳೆಯದು, ಸಿಎಂ ಸ್ಥಾನಕ್ಕೆ ಸೆಟ್ ಆಗುತ್ತಿಲ್ಲ ಎಂದು ಸುನಿಲ್ ಕುಮಾರ್ ಅವರು ಕಾಲೆಳೆದಿದ್ದಾರೆ. ಹೌದು ಸ್ನೇಹಿತರೆ,
ಆಗಸ್ಟ್ 18 ಮಂಗಳವಾರ ನಡೆದಂತ ಆಡಳಿತ ಮತ್ತು ವಿಪಕ್ಷ ನಾಯಕರ ನಡುವಿನ ಮಾತುಕತೆ ನಡುವೆ ಈ ಒಂದು ಕೂಗು ಕೇಳಿ ಬಂದಿದೆ. ಸುನಿಲ್ ಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಮೊದಲಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡುತ್ತಿರುವಾಗ ಪದೇ ಪದೇ ಸುನಿಲ್ ಕುಮಾರ್ ಅವರು ಎದ್ದು ನಿಂತು ಮಾತನಾಡಲು ಮುಂದಾದಾಗ ಅದಕ್ಕೆ ಡಿಕೆ ಶಿವಕುಮಾರ್ ಅವರು, ಏನು ಸುನಿಲ, ನನ್ನನ್ನು ಕಂಡ್ರೆ ಇಷ್ಟೊಂದು ಕೋಪ ಎಂದು ಪ್ರಶ್ನೆ ಮಾಡಿದ್ದಾರೆ. ಆಗ ಪ್ರತಿಕ್ರಿಯೆ ಕೊಟ್ಟಂತ ಸುನಿಲ್ ಅವರು, ಹಾಗೇನೂ ಇಲ್ಲ, ನೀವು ಬಹಳ ಉದಾರಿಗಳು, ಯಾರಿಗೂ ತೊಂದರೆ ಕೊಡಲ್ಲ, ಆದರೆ ನಿಮ್ಮ ಸಂಪುಟದಲ್ಲಿ ತೊಂದರೆ ಕೊಡಲು ತುಂಬಾ ಜನ ಇದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಉತ್ತರ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು, ಲಾರ್ಡ್ ಪ್ರೊಟೆಕ್ಟ್ ಮೀ ಫ್ರಮ್ ಮೈ ಫ್ರೆಂಡ್ಸ್, ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್ ಎಂದು ಇಂಗ್ಲಿಷ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ದೇವರು ಸ್ನೇಹಿತರಿಂದ ನನ್ನನ್ನು ಕಾಪಾಡ್ತಾನೆ, ಇನ್ನು ಶತ್ರುಗಳನ್ನ ನಾನೇ ಎದುರಿಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ಅವರು ಇಂಗ್ಲಿಷ್ ನಲ್ಲಿ ಹೇಳಿದ್ದು. ಇದಕ್ಕೆ ಮತ್ತೆ ಸುನಿಲ್ ಕುಮಾರ್ ಅವರು ತಿರುಗೇಟು ಕೊಟ್ಟು, ನೀವು ವೇದಾಂತಿ ಆಗುವುದು ಒಳ್ಳೆಯದು, ನೀವು ಸಿಎಂ ಸ್ಥಾನಕ್ಕೆ ಸೆಟ್ ಆಗ್ತಿಲ್ಲ, ಪರಮೇಶ್ವರರಿಗೆ ಬಿಟ್ಟು ಕೊಟ್ಟು ವೇದಾಂತಿಯಾಗಿ ಆಡಳಿತಕ್ಕೆ ನೀವು ಸೆಟ್ ಆಗುತ್ತಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದು ಬೆಳೆ ಸಾಲ ಮಾಡಿದ್ರೆ ಕಮೆಂಟ್ ನಲ್ಲಿ ಎಷ್ಟು ಸಾಲ ಮಾಡಿದ್ದೀರಾ, ಯಾವ ವರ್ಷ ಕಮೆಂಟ್ ಮಾಡಿ, ಮತ್ತು ಪ್ರತಿಯೊಬ್ಬರು ಸಾಲ ಮನ್ನಾ ಎಂದು ಕಮೆಂಟ್ ಮಾಡಿ. ಹೌದು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತೆ ರೈತರ ಸಾಲವನ್ನ ಮನ್ನಾ ಮಾಡಬೇಕು ಎಂಬ ಕೂಗುಗಳು ಕೇಳಿ ಬಂದಿದ್ದು. ಆದರೆ ಮತ್ತೊಂದೆಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಾಲ ಮನ್ನಾ ಮಾಡುವುದು ಅಷ್ಟೊಂದು ಸುಲಭವಲ್ಲ, ಆದರೂ ಕೂಡ ಸಾಲ ಮನ್ನಾ ಬಗ್ಗೆ ಪರಿಶೀಲಿಸುತ್ತೇವೆ, ಯಾವ ಸಾಲ, ಎಷ್ಟು ಸಾಲ ಎಲ್ಲವನ್ನು ಕೂಡ ನೋಡಿ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ, ಕರ್ನಾಟಕದ ನೆರೆ ರಾಜ್ಯ ಆಗಿರುವ ತಮಿಳುನಾಡಿನಲ್ಲಿ ಈಗ ರೈತರ ಸಾಲ ಮನ್ನಾ ಘೋಷಣೆ ಮಾಡಲಾಗಿದೆ. ಹೌದು, 75,000 ರೂಪಾಯಿವರೆಗಿನ ಸಹಕಾರ ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡುವುದಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಸೋಮವಾರ ಘೋಷಣೆ ಮಾಡಿದ್ದಾರೆ. ಹೌದು, ಯಾರೆಲ್ಲ ರೈತರು 75,000 ರೂಪಾಯಿಂದ 1,00,000 ರೂಪಾಯಿವರೆಗೆ ಸಾಲ ಪಡೆದಿದ್ದಾರೋ ಅಂತವರ ಗರಿಷ್ಠ 75,000 ರೂಪಾಯಿವರೆಗಿನ ಸಾಲವನ್ನ ಮನ್ನಾ ಮಾಡಲಾಗುವುದು. ಉಳಿದ 25,000 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ ಎಂದು ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದೆ. ಇದರಿಂದ ತಮಿಳುನಾಡು ಸರ್ಕಾರಕ್ಕೆ ಸುಮಾರು 953 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾಗಲಿದೆ. ಆದರೆ ತಮಿಳುನಾಡಿನ 14 ಲಕ್ಷಕ್ಕೂ ಅಧಿಕ ರೈತರಿಗೆ ಅನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ವಿಜಯ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಅಲ್ಲಿನ ಶಾಸಕರಿಗೆ ಹೊಸ ಕಾರುಗಳು ಮತ್ತು ತಿಂಗಳಿಗೆ 75,000 ರೂಪಾಯಿ ವಾಹನ ಭತ್ಯೆ ಕೊಡುವುದಾಗಿಯೂ ಕೂಡ ಘೋಷಣೆ ಮಾಡಲಾಗಿದೆ. ಹೌದು, ಯಾಕಂದ್ರೆ ಕ್ಷೇತ್ರದ ಜನರ ಸಮಸ್ಯೆ ನೇರವಾಗಿ ಆಲಿಸಲು ಶಾಸಕರು ಇತರೆ ಒಂದು ಕ್ಷೇತ್ರಗಳಿಗೆ ಸಂಚರಿಸಬೇಕಾಗುತ್ತೆ. ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸಂಚರಿಸಿ ಜನರ ಸಮಸ್ಯೆ ಕೇಳುವುದು ಮತ್ತು ಸರ್ಕಾರಿ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸುವುದು ಅವರ ಮೂಲಭೂತ ಕರ್ತವ್ಯ ಭಾಗವಾಗಿರುತ್ತೆ. ಹಾಗಾಗಿ ಅವರಿಗೆ ವಾಹನ ಸೌಲಭ್ಯ ನಾವು ಕಲ್ಪಿಸಿಕೊಡುವುದಾಗಿ ಸಿಎಂ ವಿಜಯ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. LPG ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುತ್ತಿರುವವರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಹೌದು, ನೀವೇನಾದರೂ ಇದುವರೆಗೆ ಅಡುಗೆ ಅನಿಲ KYC ಪೂರ್ತಿ ಮಾಡಿಕೊಂಡಿಲ್ಲವೆಂದರೆ ನಿಮಗಿದೊಂದು ಸಿಹಿ ಸುದ್ದಿ. ಈ ಒಂದು ಹಿಂದೆ ನಿಗದಿ ಮಾಡಿದ್ದಂಥ ಅಂತಿಮ ದಿನಾಂಕವನ್ನು ಮತ್ತೊಮ್ಮೆ ವಿಸ್ತರಿಸಿ ಆದೇಶ ಹೊರಡಿಸಲಾಗಿದೆ. ಆಗಸ್ಟ್ 16 ಕೊನೆ ದಿನಾಂಕವಿತ್ತು, ಆದರೆ ಈಗ ಆಗಸ್ಟ್ 23ರವರೆಗೆ KYC ಮಾಡಿಕೊಳ್ಳುವಂತೆ ಗ್ರಾಹಕರಿಗೆ ಸೂಚನೆ ಕೊಡಲಾಗಿದೆ. ಹೌದು, ಇಂಡಿಯನ್ ಆಯಿಲ್, ಭಾರತ್ ಗ್ಯಾಸ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಸೇರಿದಂತೆ ಇತರೆ ಕಂಪನಿಯ ಗ್ಯಾಸ್ ಸಿಲಿಂಡರ್ ಗ್ರಾಹಕರು ನೀವು ಆಗಿದ್ರೆ ಇದೇ ಒಂದು ಆಗಸ್ಟ್ 23ರೊಳಗೆ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು. ಈಗಾಗಲೇ ಮೊಬೈಲ್ಗೆ ಮೆಸೇಜ್ ಕೂಡ ಕಳುಹಿಸಲಾಗುತ್ತಿದೆ. ಹೌದು, ಮಾಹಿತಿಯ ಪ್ರಕಾರ ಇನ್ನೂ ಕೂಡ ಲಕ್ಷಾಂತರ ಗ್ರಾಹಕರು KYC ಪೂರ್ಣ ಮಾಡಿಕೊಂಡಿಲ್ಲ. ಕೆಲವು ಜಾಗದಲ್ಲಿ ಸರ್ವರ್ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ರೆ, ಇನ್ನು ಕೆಲವು ಜಾಗದಲ್ಲಿ ನೂರಾರು ಮಂದಿ ಏಜೆನ್ಸಿ ಮುಂದೆ ಕ್ಯೂನಲ್ಲಿ ನಿಲ್ಲುತ್ತಿರುವ ದೃಶ್ಯಗಳು ಕಾಣಿಸಿಕೊಂಡಿವೆ. ಕೆಲವು ಜಾಗದಲ್ಲಿ ಬಯೋಮೆಟ್ರಿಕ್ ಯಂತ್ರಗಳು ಪದೇ ಪದೇ ಕೈ ಕೊಡುತ್ತಿದ್ದು ಹಲವರಿಗೆ OTP ಮೆಸೇಜ್ ಕೂಡ ಸ್ವೀಕಾರವಾಗುತ್ತಿಲ್ಲ. ಈ ಎಲ್ಲ ಕಾರಣಕ್ಕೆ ಮತ್ತೆ ಈ ಒಂದು KYC ಪ್ರಕ್ರಿಯೆ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಅಂದಹಾಗೆ ಸ್ನೇಹಿತರೆ, ನಿಮಗೇನಾದರೂ ಸರತಿ ಸಾಲಲ್ಲಿ ನಿಲ್ಲೋಕೆ ಆಗೋದಿಲ್ಲವೆಂದರೆ ಮೊಬೈಲಲ್ಲೂ ಕೂಡ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದು. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಗ್ಯಾಸ್ ಕಂಪನಿ ಹೆಸರನ್ನು ಬರೆದು ಅದರ ಮುಂದೆ KYC ಎಂದು ಸರ್ಚ್ ಮಾಡಿದರೆ ಆ ಒಂದು ಗ್ಯಾಸ್ ಕಂಪನಿ ಅಧಿಕೃತ ಆ್ಯಪ್ ನಿಮಗೆ ಸಿಗುತ್ತೆ. ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ ಮೂಲಕವೂ ಕೂಡ ನೀವು KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದು. ಕೇವಲ 5 ನಿಮಿಷದ ಸಾಮಾನ್ಯ ಪ್ರಕ್ರಿಯೆವಾಗಿರುತ್ತೆ ಸ್ನೇಹಿತರೆ. 5 ನಿಮಿಷದಲ್ಲಿ KYC ಪ್ರಕ್ರಿಯೆ ಮುಗಿದು ಹೋಗುತ್ತೆ. ಕೂಡಲೇ ಈ ಒಂದು ಕೆಲಸ ನೀವು ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ನಲ್ಲಿ LPG KYC ವಿಡಿಯೋ ಎಂದು ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಕೊನೆಗೂ ರಾಜ್ಯ ಸರ್ಕಾರವು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿ ಅಧಿಕೃತ ಆದೇಶ ಹೊರಡಿಸಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಅನುಮೋದನೆ ಮೇರೆಗೆ ಮತ್ತು ರಾಜ್ಯಪಾಲರ ಆದೇಶಾನುಸಾರ ಈ ಒಂದು ನೇಮಕಾತಿ ಜಾರಿಗೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಇದೀಗ ಸ್ಕ್ರೀನ್ ಮೇಲೆ ನೀವು ಪಟ್ಟಿ ನೋಡ್ತಿರಬಹುದು ಯಾವ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಲಾಗಿದೆ ಎಂಬ ಒಂದು ಮಾಹಿತಿ ಇದೆ. ತುಮಕೂರಿಗೆ ಡಾಕ್ಟರ್ G ಪರಮೇಶ್ವರ್, ಚಿಕ್ಕಮಗಳೂರಿಗೆ KJ ಜಾರ್ಜ್, ಬೆಂಗಳೂರು ಗ್ರಾಮಾಂತರ
ಕೆಎಚ್ ಮುನಿಯಪ್ಪನವರು, ಕೋಲಾರಕ್ಕೆ ರಾಮಲಿಂಗಾರೆಡ್ಡಿಯವರು, ವಿಜಯಪುರಕ್ಕೆ ಎಂಬಿ ಪಾಟೀಲ್, ಬೆಂಗಳೂರು ನಗರ ಕೃಷ್ಣ ಬೈರೇಗೌಡವರು, ಬೆಳಗಾವಿಗೆ ಸತೀಶ್ ಜಾರಕಿಹೊಳಿಯವರು, ದಕ್ಷಿಣ ಕನ್ನಡಕ್ಕೆ ಯುಟಿ ಖಾದರ್, ಕಲಬುರಗಿಗೆ ಪ್ರಿಯಾಂಕ್ ಖರ್ಗೆ, ಬೀದರ್ಗೆ ಈಶ್ವರ್ ಖಂಡ್ರೆ, ಯಾದಗಿರಿಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಗದಗ ಜಿಲ್ಲೆಗೆ ಬಸವರಾಜ ರಾಯರೆಡ್ಡಿ, ಮಂಡ್ಯ ಜಿಲ್ಲೆಗೆ ಎನ್ ಚಲುವರಾಯಸ್ವಾಮಿ, ಚಿಕ್ಕಬಳ್ಳಾಪುರಕ್ಕೆ ಭೈರತಿ ಸುರೇಶ್ ಅವರು, ಮೈಸೂರಿಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ಧಾರವಾಡಕ್ಕೆ ಸಂತೋಷ್ ಲಾಡ್ ಅವರು, ಕೊಪ್ಪಳಕ್ಕೆ ಶಿವರಾಜ ತಂಗಡಗಿಯವರು, ದಾವಣಗೆರೆಗೆ ಎಸ್ ಮಲ್ಲಿಕಾರ್ಜುನ್, ಚಾಮರಾಜನಗರಕ್ಕೆ ಸಿ ಪುಟ್ಟರಂಗ ಶೆಟ್ಟಿ, ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪ, ಹಾವೇರಿಗೆ ರುದ್ರಪ್ಪ ಲಮಾಣಿ, ಬಳ್ಳಾರಿಗೆ ಬಿ ನಾಗೇಂದ್ರ, ಉತ್ತರ ಕನ್ನಡಕ್ಕೆ ಲಕ್ಷ್ಮಣ ಸವದಿ, ಕೊಡಗು ಜಿಲ್ಲೆಗೆ PM ನರೇಂದ್ರ ಸ್ವಾಮಿ, ಹಾಸನ ಜಿಲ್ಲೆಗೆ KM ಶಿವಲಿಂಗೇಗೌಡ, ಬಾಗಲಕೋಟೆಗೆ ವಿಜಯಾನಂದ ಕಾಶಪ್ಪನವರ್, ಬೆಂಗಳೂರು ದಕ್ಷಿಣ HC ಬಾಲಕೃಷ್ಣ, ರಾಯಚೂರಕ್ಕೆ ಅಜಯ್ ಸಿಂಗ್, ಉಡುಪಿ ಜಿಲ್ಲೆಗೆ ರಿಜ್ವಾನ್ ಅರ್ಷದ್, ಚಿತ್ರದುರ್ಗಕ್ಕೆ ಟಿ ರಘುಮೂರ್ತಿ ಮತ್ತು ವಿಜಯನಗರಕ್ಕೆ KS ಬಸವಂತಪ್ಪ ಎಂದು ಹೇಳಲಾಗಿದೆ. ನಿಮ್ಮದು ಯಾವುದು ಊರು ಕಮೆಂಟ್ ಮಾಡ್ತಾ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಆದಷ್ಟು ವಿಡಿಯೋ ಶೇರ್ ಮಾಡಿ.